मौत अंत है नहीं तो मौत से भी क्यों डरे, ये जाके आसमान में दहाड़ दो। आरंभ है प्रचंड बोले मस्तकों के झुंड, आज जंग की घड़ी की तुम गुहार दो। ಏನು ಚೆನ್ನಾಗಿದೆಯಲ್ಲ ಈ ಸಾಲು. ಇವತ್ತಿನ ಕಗ್ಗದಲ್ಲಿ ಕೂಡ ಇದೇ ವಿಷಯದ ಬಗ್ಗೆ ಹೇಳ್ತೀಯಾರಪ್ಪ. ಏನಂತ ನೋಡೋಣ. ಮೃತ್ಯುವಿನ್ ಭಯವೇಕೆ ದೇಶಾಂತರಕ್ವೈವ, ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ, ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಈ ಜೀವನದಲ್ಲಿ ಬೇರೆ ಬೇರೆ ಭಯಗಳಿದೆ, ಆದರೆ ಎಲ್ಲ ಭಯಗಳ ಒಂದು ಪರಮ ಸ್ಥಾನದಲ್ಲಿ ಕೂತಿರೋದು ಸಾವಿನ ಭಯ. ಎಲ್ಲರಿಗೂ ಕೂಡ ಈ ಸಾವಿನ ಭಯ ಇದ್ದೇ ಇರುತ್ತೆ, ಹೋಗ್ತಾನೆ. ಆದರೆ ಈ ಒಂದು ಹಾಡು ಪ್ಲೇ ಮಾಡೋದಲ್ಲ, ಅದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸಾವೇ ಅಂತ್ಯ ಅಲ್ಲ, ಅದ್ರ ಮುಂದೆ ಇನ್ನೇನೋ ಇದೆ ಅಂತಂದರೆ ಮತ್ತೆ ಯಾಕೆ ಸಾವಿಗೆ ಹೆದರಬೇಕು? ಎಷ್ಟು ಚೆನ್ನಾಗಿದೆ. ಅದೇ ಇವತ್ತಿನ ಕಗ್ಗದಲ್ಲಿ ಕೂಡ ಇರೋದು. ಅಂದರೆ ಪ್ರತಿಯೊಬ್ಬನು ಕೂಡ ಈ ಸಾವಿಗೆ ಹೆದರ್ತಾನೆ. ಆದರೆ ಸಾವು ಮತ್ತು ಮೃತ್ಯು ಅನ್ನೋದು ನಮ್ಮ ಸ್ನೇಹಿತ ಅಂತೇಳಿ ಹೇಳ್ತೇವೆ. ಯಾಕಂತಂದರೆ ಈ ಮೃತ್ಯು ಬಂದಾಗ ಅಥವಾ ಸಾವು ಬಂದಾಗ ಏನಾಗುತ್ತೆ, ನಮ್ಮಲ್ಲೊಂದು ಚೇತನ ಇದೆ. ಆ ಚೇತನ ಈ ಒಂದು ಕೃಶವಾದ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಷ್ಟೇ, ಇನ್ನೊಂದು ಕಡೆ ಎಲ್ಲೋ ಹೋಗುತ್ತೆ. ಅದು ಉಪಕಾರ ಮಾಡ್ತಿದೆ ಅಂತ. ಎಷ್ಟು ದಿನ ಅಂತ ಈ ಕೃಶವಾದ ದೇಹದಲ್ಲಿ ಇರ್ತೀಯ ನೀನು? ಇದನ್ನು ಬಿಟ್ಟು ಬೇರೆ ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿನಗೆ. ಸೊ ನೀನು ಯಾವತ್ತೂ ಎಕ್ಸೈಟ್ಮೆಂಟ್ ಇರಬೇಕು ನಿನಗೆ ಅಂತ, ಹೆದರಿಕೆ ಇರಬಾರ್ದು ಅಂತೇಳಿ ಹೇಳ್ತಾರೆ. ಅಂದರೆ ನಮಗೆ ಅದನ್ನು ಜೀರ್ಣಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಇದೇ ಪರಮಾಸಕ್ತಿ ಅಂತ. ಒಂದೆಲ್ಲ ಒಂದಿನ ಸಾಯಲೇಬೇಕು, ಸಾವು ಎಲ್ರಿಗೂ ಅನಿವಾರ್ಯ ಅಂತ ಹೇಳ್ತಾರೆ. ಅದರಿಂದ ಇಂತಹ ಅನಿವಾರ್ಯವಾದ ಒಂದು ವಿಷಯ ಇರಬೇಕಾದ್ರೆ ಯಾಕೆ ಹೆದರಬೇಕು? ಇರುವಷ್ಟು ದಿನ ಖುಷಿಯಾಗಿ ಬದುಕಬೇಕು. ಇಲ್ಲಿ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ. ಸಾತ್ವಿಕವಾಗಿ ಬದುಕ್ಬಿಟ್ರೆ ನಿನಗೆ ಭಯನೇ ಇರಬಾರ್ದು ಅಂತ. ಯಾಕಂದರೆ ಇಷ್ಟೆಲ್ಲ ಕಷ್ಟಗಳ ನಡುವೆ ನೀನು ಸಾತ್ವಿಕನಾಗಿ ಬದುಕ್ಬಿಟ್ರೆ ಇನ್ನು ಮುಂದಿನ ಜನ್ಮ ಇನ್ನೂ ಸುಖಕರವಾಗಿರುತ್ತೆ, ಸುಲಭವಾಗುತ್ತೆ ನಿನಗೆ ಅಂತೇಳಿ ಹೇಳ್ತಾರೆ. ಅದರಿಂದ ಸಾತ್ವಿಕವಾಗಿ ಬದುಕಬೇಕು, ಮುಂದಿನ ಬಗ್ಗೆ ತುಂಬ ಚಿಂತೆ ಮಾಡಬಾರ್ದು ಅಂತ. ಸಾವು ಬಂದೇ ಬರುತ್ತೆ, ಬಂದ ಕೂಡ ನಾವು ಖುಷಿಯಾಗಿ ಸ್ವೀಕರಿಸಬೇಕು ಅಂತ ತಿಳ್ಕೊಂಡು ಹೋಗ್ತಾರೆ ಹೇಳ್ತಾರೆ. ನಮಸ್ಕಾರಗಳು.